ಕೂದಲು ಉದುರೋದು ಕಡಿಮೆ ಆಗಿ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಮೊದಲು ನಾವು ಅವುಗಳನ್ನ ಚೆನ್ನಾಗಿ ಆರೈಕೆ ಮಾಡ್ಬೇಕಲ್ವಾ. ಆದ್ರೆ ಕೆಲವೊಬ್ಬರಿಗೆ ತಲೆಗೆ ಎಣ್ಣೆ ಹಚ್ಚೋದಂದ್ರೇನೆ ಆಗಲ್ಲ. ಬಟ್ ನನಗೆ ಪರ್ಸ್ನಲಿ ತಲೆಗೆ ಎಣ್ಣೆ ಹಚ್ಚದೇ ಇದ್ರೆ ತಲೆನೋವೇ ಬಂದ್ಬಿಡುತ್ತೆ. ಬಟ್ ಎಣ್ಣೆ ಹಚ್ಚೋದೇ ಕಷ್ಟ ಅನ್ನೋರ್ ಕೂದಲು ಕೂಡ ಈ ರೀತಿ ಸೊಂಪಾಗಿ ಬೆಳಿಬೇಕು ಅಂದ್ರೆ ಈ ಪವರ್ಫುಲ್ ಬ್ಲ್ಯಾಕ್ ಗೋಲ್ಡ್ ಹೇರ್ ಟಾನಿಕ್ ಅನ್ನ ಯೂಸ್ ಮಾಡಬೇಕು. ಇದು ಯಾವ ಅಂಗಡಿನಲ್ಲೂ ಸಿಗಲ್ಲ, ನಾವೇ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಅದು ಹೇಗೆ ಅಂತ ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ನಾನು ತಲೆಗೆ ರೆಗ್ಯುಲರ್ ಆಗಿ ಎಣ್ಣೆ ಹಚ್ಚಿದ್ರು ಕೂಡ ಇದನ್ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ಹೇರ್ಗೆ ಇದು ಸೂಪರ್ ಫುಡ್. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋ. ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸದಾಕಾಲ ಅದೇ ಥರ ಇರಲಿ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು, ಹೆಲ್ತ್ ಕೇರ್ ವಿಡಿಯೋಸ್ಗಾಗಿ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಮರೀದೆ ಕ್ಲಿಕ್ ಮಾಡಿ ನನ್ನ ಈ ಬ್ಯೂಟಿಫುಲ್ ಫ್ಯಾಮಿಲಿಯಲ್ಲಿ ಒಬ್ಬರಾಗಿ. ಸೊ ದಟ್ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನೀವು ಮಿಸ್ ಮಾಡದೆ ನೋಡಿ ನಿಮ್ಮನ್ನು ನೀವು ಕಾಳಜಿ ಮಾಡ್ಕೋಬಹುದು. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ಮ್ಯಾಜಿಕಲ್ ಅಂಡ್ ಪವರ್ಫುಲ್ ಬ್ಲ್ಯಾಕ್ ಗೋಲ್ಡ್ ಹೇರ್ ಟಾನಿಕ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆನಲ್ಲಿ 3 ಲೋಟದಷ್ಟು ಈ ಲೋಟದ ಅಳತೆ ನೀರನ್ನ ಹಾಕೊಂಡಿದ್ದೀನಿ. ಸೊ 1 ಲೋಟಕ್ಕೆ 1 ಸ್ಪೂನ್ ಅಷ್ಟು ಈ ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕೋಬೇಕು. ನಾನು ಇಲ್ಲಿ 3 ಲೋಟ ಹಾಕಿರೋದ್ರಿಂದ 3 ಸ್ಪೂನ್ ಅಷ್ಟು ಕಲಾಂಜಿ, ಇದನ್ನ ಕಪ್ಪು ಜೀರಿಗೆ ಅಂತ ಕೂಡ ಕರೀತಾರೆ, ಇದನ್ನ ಹಾಕಿದ್ದೀನಿ. ನೆಕ್ಸ್ಟ್ 3 ಸ್ಪೂನ್ ಅಷ್ಟು ರೋಸ್ ಮೇರಿ ಡ್ರೈ ಲೀವ್ಸ್ ಅನ್ನ ಹಾಕೊಂಡಿದ್ದೀನಿ. ಇವೆರಡೂ ಕೂಡ ತುಂಬಾ ಚೆನ್ನಾಗಿ ಹೇರ್ ಫಾಲ್ ನ ಕಂಟ್ರೋಲ್ ಮಾಡಿ ಮತ್ತೆ ಹೊಸ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಎರಡರದ್ದು ಬೆನಿಫಿಟ್ಸ್ ಏನೇನಿದೆ ಅಂತ ನಾನು ನೆಕ್ಸ್ಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಟ್ ಅದಕ್ಕೂ ಮುಂಚೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಹಾಗೆ 3 ಚಮಚದಷ್ಟು ಇದ್ರ ಜೊತೆನೆ ಮೆಂತೆ ಕಾಳನ್ನ ಹಾಕಿದ್ದೀನಿ. ಇನ್ನು ಒಂದು 9 ರಿಂದ 10 ಲವಂಗನ ಕೂಡ ತಗೊಂಡಿದ್ದೀನಿ. ಇದನ್ನು ಕೂಡ ನಾನು ಇದೇ ನೀರಲ್ಲೇ ಹಾಕ್ತಾ ಇದ್ದೀನಿ. ಸೊ ಲವಂಗ ಯಾಕೆ, ಅದ್ರ ಬೆನಿಫಿಟ್ಸ್ ಕೂಡ ನೆಕ್ಸ್ಟ್ ಹೇಳ್ತೀನಿ. ಇನ್ನು 1 ಮುಷ್ಟಿಯಷ್ಟು ಕರಿಬೇವನ್ನ ಹಾಕಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಈ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲಿವರೆಗೂ ಅಂದ್ರೆ ನಾವು 3 ಲೋಟ ನೀರು ಹಾಕಿದೀವಲ್ವಾ, ಅದು 1/2 ಲೋಟ ಆಗೋವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೆಕ್ಸ್ಟ್ ಇದು ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಸೋಸಿ ಎತ್ತಿಟ್ಕೋಬೇಕು. ಇನ್ನು ಈ ಪಾತ್ರೆನಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ಬಿಸಾಕೋದಕ್ಕೆ ಮನ್ಸಿಲ್ಲ ಅಂದ್ರೆ ಇದ್ರ ಜೊತೆ ಸ್ವಲ್ಪ ಮೊಸರನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಹೇರ್ ಪ್ಯಾಕ್ ತರ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ನಾನು ಇದನ್ನ ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿದ್ದೀನಿ. ನಾನು ಹೇಳ್ದಂತ ಮ್ಯಾಜಿಕಲ್ ಅಂಡ್ ಪವರ್ಫುಲ್ ಬ್ಲ್ಯಾಕ್ ಗೋಲ್ಡ್ ಹೇರ್ ಟಾನಿಕ್ ಇದೇನೆ. ಸೊ ಇದು ನಮ್ಮ ಹೇರ್ಗಂತೂ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಈಗ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ರೀತಿ ನಾವು ಒಂದು ಗ್ಲಾಸ್ ಬಾಟಲ್ ಅಲ್ಲಿ ಇದನ್ನ ಸ್ಟೋರ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 15 ದಿನದವರೆಗೂ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಫ್ರಿಡ್ಜ್ ಇಲ್ಲ, ಹೊರಗಡೆ ಇಟ್ಟು ಯೂಸ್ ಮಾಡ್ತೀವಿ ಅಂದ್ರೆ 1 ವಾರದವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಒಂದು ದೊಡ್ಡ ಬಾಟಲ್ ಅಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಚಿಕ್ಕ ಸ್ಪ್ರೇ ಬಾಟಲ್ ಅಲ್ಲಿ ಕೂಡ ಹಾಕೊಂಡಿದ್ದೀನಿ. ಇದನ್ನ ನೀವು ಹೇರ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬಹುದು. ಇದೇ ತರ ಹಾಗೆ ಸ್ಪ್ರೇ ಮಾಡಿ ಯೂಸ್ ಮಾಡ್ಕೋಬಹುದು, ಅಥವಾ ಹೇರ್ ಪ್ಯಾಕ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಕಪ್ಪು ಜೀರಿಗೆ ಅಂದ್ರೆ ಕಲಾಂಜಿ ಇದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಹೆಲ್ದಿ ಫ್ಯಾಟಿ ಆಸಿಡ್ಸ್ ಕೂಡ ಇದ್ರಲ್ಲಿ ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಸ್ಕಾಲ್ಪ್ ಅಲ್ಲಿ ಇರುವಂತ ಇನ್ಫೆಕ್ಷನ್ ಎಲ್ಲಾನು ಕ್ಲಿಯರ್ ಮಾಡಿ ಹೇರ್ ರೂಟ್ಸ್ ನ ಸ್ಟ್ರಾಂಗ್ ಮಾಡಿ ಹೇರ್ ಗ್ರೋತ್ ನ ಇದು ಪ್ರಮೋಟ್ ಮಾಡುತ್ತೆ. ಈವನ್ ಈ ಕಲಾಂಜಿನ ನಾವು ತಿನ್ಬೋದು ಕೂಡ, ಅಂದ್ರೆ ಎಡೆಬಲ್ ಇರುತ್ತೆ ಇದು. ಅದೇ ತರ ರೋಸ್ ಮೆರಿನೂ ಅಷ್ಟೇ. ರೋಸ್ ಮೆರಿ ಎಸೆನ್ಷಿಯಲ್ ಆಯಿಲ್ಸ್ ನ ತುಂಬಾ ಜನ ಯೂಸ್ ಮಾಡ್ತಾರೆ. ಬಟ್ ಈ ರೋಸ್ ಮೆರಿ ಡ್ರೈ ಲೀವ್ಸ್ ಬಗ್ಗೆ ತುಂಬಾ ಜನಕ್ಕೆ ಅಷ್ಟಾಗಿ ಗೊತ್ತಿಲ್ಲ. ಈ ರೋಸ್ ಮೆರಿ ನಮ್ಮ ಸ್ಕಾಲ್ಪ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡಿ ಹೊಸ ಕೂದಲು ಬೆಳೆಯೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದ್ರ ರೆಗ್ಯುಲರ್ ಯೂಸೇಜ್ ಇಂದ ಉದುರೋಗಿರೋ ಕೂದಲು ಜಾಗದಲ್ಲಿ ಮತ್ತೆ ಹೊಸ ಕೂದಲು ಬಂದಿರೋ ಅಂತ ತುಂಬಾ ಎಕ್ಸಾಂಪಲ್ಸ್ ಇದಾವೆ. ಇದು ಕೂಡ ಎಡಿಬಲ್ ಇರುತ್ತೆ, ಅಂದ್ರೆ ಆರಾಮಾಗಿ ತಿನ್ನೋದಕ್ಕೆ ಯೂಸ್ ಮಾಡ್ಕೋಬಹುದು. ಇನ್ನು ಮೆಂತೆ ಕಾಳು, ಕರಿಬೇವು, ಲವಂಗದ ಬಗ್ಗೆ ಹೇಳೋ ಅವಶ್ಯಕತೆನೂ ಇಲ್ಲ. ಈ 3 ಕೂಡ ನಮ್ಮ ಹೇರ್ಗೆ ಸೂಪರ್ ಫುಡ್ಗಳು, ಅಂದ್ರೆ ಹೇರ್ ಗ್ರೋತ್ ಅನ್ನ ಜಾಸ್ತಿ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಗಳು. ಸೊ ಈ 5 ಇಂಗ್ರೀಡಿಯೆಂಟ್ಸ್ ಗಳು ಸೇರಿ ಮಾಡಿರುವಂತ ಈ ಬ್ಲ್ಯಾಕ್ ಗೋಲ್ಡ್ ಹೇರ್ ಟಾನಿಕ್ ಇದೆ ಅಲ್ವಾ, ಇದು ಸೂಪರ್ ಸ್ಪೆಷಲ್. ಸೊ ನಮ್ಮ ಸ್ಕಾಲ್ಪ್ ಅಲ್ಲಿ ಯಾವುದೇ ತರದ ಇಶ್ಯೂಸ್ ಇದ್ರೆ ಅದನ್ನೆಲ್ಲದನ್ನು ಕಡಿಮೆ ಮಾಡಿ ನಮ್ಮ ಹೇರ್ ರೂಟ್ಸ್ ಅನ್ನ ಸ್ಟ್ರಾಂಗ್ ಮಾಡಿ ಹೊಸ ಹೇರ್ ಬರೋದಕ್ಕೆ, ಹಾಗೆ ಇರೋಂತ ಕೂದಲು ಕೂಡ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೂದಲು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂದ್ರೆ ವಾರದಲ್ಲಿ ಕಂಪಲ್ಸರಿಯಾಗಿ 2 ಸಾರಿ ಎಣ್ಣೆನ ಹಚ್ಚಬೇಕು. ಬಟ್ ನಮಗೆ ಎಣ್ಣೆ ಹಚ್ಚೋದಂದ್ರೇನೆ ಆಗಲ್ಲ ಅನ್ನೋರು ಈ ಹೇರ್ ಟಾನಿಕ್ ಅನ್ನ ರೆಗ್ಯುಲರ್ ಆಗಿ ವಾರದಲ್ಲಿ ಅಟ್ಲೀಸ್ಟ್ 3 ದಿನನಾದ್ರೂ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಹೇರ್ ವಾಶ್ ನ ಮಾಡ್ಕೋಬಹುದು. ಜಸ್ಟ್ ಸ್ಕಾಲ್ಪಿಗೆ ಇದನ್ನ ಸ್ಪ್ರೇ ಮಾಡ್ಕೊಂಡು 1-2 ನಿಮಿಷ ನೀಟಾಗಿ ಮಸಾಜ್ ಮಾಡಿ 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡೋದು ಅಷ್ಟೇ. ಇದನ್ನ ಬಾಯ್ಸು, ಗರ್ಲ್ಸು ಎಲ್ರು ಕೂಡ ಯೂಸ್ ಮಾಡ್ಕೋಬಹುದು. ಎಲ್ರಿಗೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ.
ಒಂದೇ ದಿನಕ್ಕೆ ಕೂದಲು ಯಾವುದೇ ಕಾರಣಕ್ಕೂ ಉದ್ದ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಆ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ನಂಬೋದಕ್ಕೂ ಹೋಗಬೇಡಿ. ಎಲ್ಲದರಲ್ಲೂ ಕೂಡ ಕನ್ಸಿಸ್ಟೆನ್ಸಿ ತುಂಬ ಅಂದರೆ ತುಂಬಾನೇ ಮುಖ್ಯ. ಹಾಗೆ ಕೂದಲು ವಿಷಯಕ್ಕೆ ಬಂದರೆ ಹೊರಗಡೆಯಿಂದ ನಾವು ಏನೇ ಕೂದಲಿಗೆ ಅಪ್ಲೈ ಮಾಡಿದ್ರೂ ನಮ್ಮ ದೇಹದ ಒಳಗೆ ಏನಾದರೂ ತೊಂದರೆ ಇದ್ದರೆ ಜಸ್ಟ್ ನಮಗೆ 30% ಅಷ್ಟೇ ರಿಸಲ್ಟ್ ಸಿಗುತ್ತೆ. ಅದೇ ನಮ್ಮ ದೇಹ ಪೂರ್ತಿ ಆರೋಗ್ಯವಾಗಿದ್ದು ನಾವು ಕೂದಲಿಗೆ ಏನನ್ನೇ ಅಪ್ಲೈ ಮಾಡಿದ್ರೂ ಕೂಡ 100ಕ್ಕೆ 200% ರಿಸಲ್ಟ್ ಸಿಗುತ್ತೆ. ಸೊ ಇವತ್ತು ಶೇರ್ ಮಾಡಿರೋಂಥ ಈ ಇನ್ಫಾರ್ಮೇಷನ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಇನ್ನು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಆದಷ್ಟು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲಲ್ಲಿ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಮರೀದೆ ಕ್ಲಿಕ್ ಮಾಡಿ. ಈ ರೀತಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.